ओम गुणैः सर्वैरुपास्योऽसौ ब्रह्मणा परमेश्वरः अन्यैः यथा क्रमं चैव मानुषैः कैश्चिदेवतो। श्रीगुरुभ्यो नमः। महाभारतस्य आश्रमवासिके पर्वणि अयं दशमः भागः। तत्र गते दिवसे वाविल्ले रामस्वामिशास्त्रिणां पाठे 39 अध्यायः, टी.आर्. कृष्णाचार्याणां पाठे 28, वैष्णवे च पाठे 32 अध्यायः। अथ औत्तरीये पाठे 26 अध्यायः समाप्तः अस्थात्। तात्पर्यनिर्णये च अस्यैव आश्रमवासिकपर्वणः कथां सङ्गृह्णतः 31 अध्यायस्य 50 श्लोकाः समाप्ताः वर्तन्ते। यैव कथा महाभारते प्रोक्ता तामेव कथां तात्पर्यनिर्णये अपि श्रोतुं कृतक्षणानाम् अस्माकम् अद्य अथातः तात्पर्यनिर्णयस्य 52 श्लोकः श्रवणपथम् आगच्छति। धृतराष्ट्रः सर्वान् पौरान् आहूय एवं तान् क्षामयते। कुधीः मम पुत्रः दुर्योधनः कृष्णस्य सुबहूनि अप्रियाणि आचरत्। प्रायः तेन मंदेन युष्मासु किंचित् अशिवं नैव कृतं। तथापि कृष्णस्य यतः अप्रियाणि चकार ततः सः नरकभागी भवति। सोहम वयोगतश्चैव पुत्रादिभिः अभिप्लुतः तत्संबन्धात् कृतं पापं स्वकृतं चापेशलं पाण्डवेषु सकृष्णेषु तपसा माष्टुमुद्यतः। अहमिदानीं वयोगतोऽस्मि। आत्मनः पुत्रैः कृतैः पापैः पीडितश्च अस्मि। एवं च पापानां पुत्राणां कारणादेव पाण्डवेषु कृष्णेष्वपि मया पापं नूनमाचरितं। तदहं मार्ष्टुं शुद्धीकर्तुं प्रयते। ಹೀಗೆ ಪಾಂಡವರು ಮತ್ತು ಕೃಷ್ಣ ಇವರಿಗೆ ನನ್ನಿಂದಲೂ ಕೂಡ ಅಪಚಾರ ಆಗಿದೆ. ನನ್ನ ಮಕ್ಕಳಿಗೆ ನಾನು ಉತ್ತೇಜನ ಕೊಟ್ಟದ್ದ ಕಾರಣದಿಂದಾಗಿ ಅದನ್ನೆಲ್ಲ ಪಾಪವನ್ನು ತೊಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನೀಗ ಕಾಡಿಗೆ ಹೋಗೋನಿದ್ದೇನೆ. ನೀವು ನನಗೆ ಅದಕ್ಕೆ ಅನುಮತಿ ಕೊಡಿ. ಯಾವತ್ತೂ ಪಾಂಡವರಲ್ಲಿ ನೀವು ಪ್ರೀತಿ ಮಾಡ್ತಾನೆ ಇದ್ದೀರಿ, ಅದನ್ನು ಮುಂದೆಯೂ ಕೂಡ ಮಾಡಬೇಕು. ಇಹದಲ್ಲಿಯೂ ಪರದಲ್ಲಿಯೂ ಕೂಡ ಎಲ್ಲರಿಗೂ ಕೂಡ ಸೌಖ್ಯವನ್ನು ಕೊಡುವಂಥವ್ರು. ಪಾಂಡವರನ್ನು ಅನುಸರಿಸಿದರೆ, ಅವರನ್ನು ಸೇವಿಸಿದರೆ ಎಲ್ರಿಗೂ ಕೂಡ ಇಹಲೋಕದಲ್ಲೂ ಪರಲೋಕದಲ್ಲೂ ಕೂಡ ಸೌಖ್ಯ ಆಗುವುದು ನಿಶ್ಚಿತ. ಆದ್ದರಿಂದ ನೀವು ಅವರನ್ನು ಅನುಸರಿಸಬೇಕು ಅಂತ ಧೃತರಾಷ್ಟ್ರ ಪೌರರಿಗೆ ಹೇಳಿದ.
ಆಗ ಅವರೆಲ್ಲ ದುಃಖಿಸಿದ್ರಂತೆ. ಮತ್ತೆ ಕಣ್ಣೀರು ಸೂಸ್ತಾ ಧೃತರಾಷ್ಟ್ರನಿಗೆ ಸಮ್ಮತಿಯನ್ನು ಕೂಡ ಕೊಟ್ಟರು. ಕುಂತಿಯು ಕೂಡ ವನವಾಸಕ್ಕೆ ನಿಶ್ಚಯ ಮಾಡಿದ್ಲು. ಅದನ್ನು ನಾವು ಮಹಾಭಾರತಕ್ಕೆ ಅನುಸಾರವಾಗಿ ನೋಡಿದ್ದೀವಿ. ಮಕ್ಕಳು ತಡೆದರೂ ಕೂಡ ಅವಳು ಮಣಿಯಲಿಲ್ಲ. ತಾನು ವನವಾಸಕ್ಕೆ ಹೋಗಲೇಬೇಕು ಅಂತ ತೀರ್ಮಾನಿಸಿದರು. ಅವನು ಕುರುಕ್ಷೇತ್ರಕ್ಕೆ ಹೋದ. ಅಲ್ಲಿ ವೇದವ್ಯಾಸರ ಆಶ್ರಮಕ್ಕೆ ಬಂದ. ಆ ಬದರಿಕಾಶ್ರಮದಲ್ಲಿ ಆ ಧೃತರಾಷ್ಟ್ರ ಮುಂದೆ ಒಂದು ಬಾರಿ ಹೋದಾಗ ನಾರದರು ಇನ್ನು 3 ವರ್ಷದಲ್ಲಿ ಅವನಿಗೆ ಸ್ವರ್ಗ ಪ್ರಾಪ್ತಿ ಅಂತ ಹೇಳಿದರು. ಅದರಂತೆ ವೇದವ್ಯಾಸರು ತೋರಿದ ಮಾರ್ಗದಿಂದ ಮತ್ತಷ್ಟು ಕಠಿಣವಾದಂತಹ ತಪಸ್ಸನ್ನ ಅವನು ಮಾಡಿದ. ಪಾಂಡವರು ತಮ್ಮ ಬಂಧುಗಳು ಮಿತ್ರರ ಜೊತೆಗೆ ಅದನ್ನು ನೋಡಲಿಕ್ಕೆ ಬರ್ತಾ ಇದ್ರು. ಭೃತ್ಯಾಶ್ಚ ಪಾರ್ಥಾಹ ದೃಶಯೇ ಸಮಾಯಯೋ. ಹೀಗೆ ಪಾಂಡವರು ಬಂದಾಗ ಕ್ಷತ್ತ ಏಕತಾಮತ್ರ ಯುಧಿಷ್ಠಿರೇಣ ಪ್ರಾಪ್ತಃ. ಅಲ್ಲಿ ವಿದುರ ಧೃತರಾಷ್ಟ್ರನ ಜೊತೆಗೆ ಈ ಧರ್ಮರಾಜನ ಜೊತೆಗೆ ಐಕ್ಯವನ್ನು ಹೊಂದಿಬಿಟ್ಟ. ಅವನು ತನ್ನ ಅವತಾರವನ್ನು ಅಲ್ಲಿ ಪರಿಸಮಾಪ್ತ ಮಾಡಿಕೊಂಡ. ವೇದವ್ಯಾಸರು ಆ ಬದರಿ ಕ್ಷೇತ್ರಕ್ಕೂ ಕೂಡ ಬಂದರು. ಅಲ್ಲಿ ಆ ವೇದವ್ಯಾಸರು ಏನ್ ಮಾಡಿದ್ರು ಅಂತ ಅನ್ನೋದನ್ನ ಮುಂದೆ ಮಹಾಭಾರತಕ್ಕೆ ಅನುಸಾರವಾಗಿ ನೋಡೋಣ. ಮೃತರಾದವರೆಲ್ಲರನ್ನೂ ಕೂಡ ವೇದವ್ಯಾಸರು ತೋರಿಸಿದಂತಹ ಕಥಾ ಅಲ್ಲಿ ಕಂಡು ಬರ್ತದೆ. ಇಲ್ಲಿ ಒಂದು ಅಂಶವನ್ನ ಪುರಾಣಿಕಾಚಾರ್ಯರು ಹೇಳ್ತಾರೆ. ವಿದುರನಿಗೆ ಶೂದ್ರ ಜನ್ಮ ಬಂದಿತ್ತು, ಅದು ಗೊತ್ತಿದ್ದೇ ಇದೆ, ಅಣಿಮಾಂಡವನ ಶಾಪದಿಂದ. ಅದು 100 ವರ್ಷ ಇತ್ತಂತೆ. ಆ 100 ವರ್ಷ ಆದ ಬಳಿಕ ಸ್ವಲ್ಪ ಕಾಲ ಬದುಕಿದ್ರಿಂದ ಅವನಿಗೆ ಬ್ರಾಹ್ಮಣತ್ವ ಬಂದಿತ್ತು, ಮತ್ತೆ ಯತಿತ್ವವು ಕೂಡ ಬಂದಿತ್ತು. ಯತಿಯಾಗಿ ಪ್ರಾಣತ್ಯಾಗ ಮಾಡಿದ್ರಿಂದ ಅವನಿಗೆ ಅಗ್ನಿ ಸಂಸ್ಕಾರ ಇಲ್ಲ ಅಂತ ಪುರಾಣಿಕಾಚಾರ್ಯರು ಅದನ್ನು ವಿಶ್ಲೇಷಿಸ್ತಾರೆ. ಪ್ರಾಯ ಅದು ಭಾವಪ್ರಕಾಶಿಕಾದ ಅಭಿಪ್ರಾಯ ಇದ್ದಿರಬೇಕು. ಮುಂದೆ ಮಹಾಭಾರತದ ಭಾಗವನ್ನು ನೋಡೋಣ. ಈ ಧರ್ಮರಾಜ ಪಾಂಡವರೆಲ್ಲರೂ ಅಲ್ಲಿದ್ದಾಗ ಅನೇಕ ಜನ ಋಷಿಗಳ ಆಶ್ರಮಗಳನ್ನು ನೋಡಿದ್ರಂತೆ. ಅವರು ಅಲ್ಲಿದ್ದಾಗ ಮುನಿಗಳಂತೆಯೇ ಜೀವನ ನಡೆಸ್ತಾ ಇದ್ರು. ಹಾಸಿಗೆಯನ್ನೆಲ್ಲ ಪರಿತ್ಯಾಗ ಮಾಡಿ ತಮ್ಮ ತಾಯಿ ಸೂತ್ರ ನೆಲದ ಮೇಲೆ ಮಲಗಿದ್ರಂತೆ. ಮುನಿಗಳು ಅಲ್ಲಿ ಯಜ್ಞ ಮಾಡ್ತಾ ಇದ್ದುದನ್ನ ಇದೆಲ್ಲವನ್ನು ಕೂಡ ಪಾಂಡವರು ನೋಡಿದರು. ಆಶ್ರಮದ ಭಾಗಗಳಲ್ಲಿ ಮೃಗಗಳು ಯಾವುದೇ ಭಯವಿಲ್ಲದೆ ಸಂಚಾರ ಮಾಡ್ತಾ ಇದ್ವು. ಅಲ್ಲಿರುವಂಥ ಋಷಿಗಳನ್ನ ಧರ್ಮರಾಜ ಸಂದರ್ಶಿಸಿದಾಗ ಅವರಿಗೆ ಅನೇಕ ಥರದ ದಾನಗಳನ್ನ ಮಾಡಿದ. ತತಸ್ಸರಾಜ ಪ್ರದದವ ತಾಪಸಾರ್ಥಮುಪಾಹೃತಾನ್ ಕಲಶಾನ್ ಕಾಂಚನಾನ್ ರಾಜನ್ ತಥೈವ ಔದುಂಬರಾನಪಿ. ಚಿನ್ನದ ಕಲಶಗಳನ್ನು ಮತ್ತೆ ಔದುಂಬರ ಅತ್ತಿ ಮರದಿಂದ ಮಾಡಿದಂಥ ಕಲಶಗಳನ್ನ ಅಂತ ಕೆಲವು ಕಡೆ ಇದೆ. ಇನ್ನು ಔದುಂಬರ ಅನ್ನೋದಕ್ಕೆ ತಾಮ್ರ ಅಂತ ಅರ್ಥ ಹಿಂದೆನೂ ಕೂಡ ಕೆಲವು ವ್ಯಾಖ್ಯಾನಕಾರರು ಮಾಡಿದ್ರು. ಸೃಕ್ಸ್ರುವಗಳನ್ನ ಅಜಿನಾನಿ ಪ್ರವೇಣೀಶ್ಚ ಸೃಕ್ಸ್ರುವಂಚ ಮಹೀಪತಿ. ಹೀಗೆ ದಾನಗಳನ್ನೆಲ್ಲ ಮಾಡಿ ಮುಗಿಸಿ ಮತ್ತೆ ಧೃತರಾಷ್ಟ್ರನ ಆಶ್ರಮಕ್ಕೆ ಬಂದ. ಅಲ್ಲಿಗೆ ಆ ಶತಯೂಪ ಅನ್ನುವಂಥ ರಾಜರ್ಷಿ ಮತ್ತೆ ಉಳಿದ ರಾಜರ್ಷಿಗಳು, ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿದಂಥವರು ಅನೇಕ ಜನ ಋಷಿಗಳು, ವ್ಯಾಸರು, ಇವರೆಲ್ಲ ಬಂದರು. ಧೃತರಾಷ್ಟ್ರ ಎದ್ದು ನಿಂತು ಅವರೆಲ್ಲರನ್ನು ಕೂಡ ಗೌರವಿಸಿದ. ಬ್ರಾಹ್ಮಣರೆಲ್ಲ ಅಲ್ಲಿ ಕೂತ್ಕೊಂಡ್ರು. ತತಃ ಸಮುಪವಿಷ್ಟೇಶು ಪಾಂಡವೇಶು ಮಹಾತ್ಮಸು
ವ್ಯಾಸ ಸತ್ಯವತಿ ಪುತ್ರ ಇದಂ ವಚನಮಬ್ರವೀತ್. ವ್ಯಾಸರು ಧೃತರಾಷ್ಟ್ರನನ್ನು ಹೀಗೆ ಕೇಳಿದ್ರಂತೆ, ನೀನು ಮಾಡ್ತಿರೋ ತಪಸ್ಸು ನಿರ್ವಿಘ್ನವಾಗಿ ನಡೆದಿದೆಯೋ ಹೇಗೆ? ಮಕ್ಕಳನ್ನು ಕಳ್ಕೊಂಡಂತಹ ಶೋಕದಿಂದ ನಿನಗೀಗ ಪರಿಹಾರ ಸಿಕ್ಕಿದೆಯೋ ಹೇಗೆ? ಗಾಂಧಾರಿಯು ಕೂಡ ಮಹಾಪ್ರಾಜ್ಞಳು, ಕುಂತಿಯು ಕೂಡ ಮಕ್ಕಳನ್ನು ಪರಿತ್ಯಾಗ ಮಾಡಿ ಇಲ್ಲಿ ಬಂದಿದ್ದಾಳೆ. ಏತದ್ಧಿ ತ್ರಿದಯಂ ಶ್ರೇಷ್ಠಂ ಸರ್ವಭೂತೇಷು ಭಾರತ ನಿರ್ವೈರತ್ತ ಮಹಾರಾಜ ಸತ್ಯಮಕ್ರೋಧ ಏವಚ. ಬಹಳ ಮಹತ್ವದ ಒಂದು ಗುಣ ಏನದು? 3 ಗುಣಗಳು ನಾವು ಅಳವಡಿಸ್ಕೊಳ್ಬೇಕಾದದ್ದು. ಬಹಳ ಕಷ್ಟಕರ ಕೂಡ ಅದನ್ನು ನಾವು ಗಳಿಸ್ಕೊಳ್ಳೋದು. ಯಾರ ಜೊತೆನೂ ದ್ವೇಷ ಮಾಡಬಾರ್ದು, ಸತ್ಯನಿಷ್ಠೆಯನ್ನು ಮುಂದುವರಿಸಬೇಕು, ಕೋಪ ಮಾಡಬಾರ್ದು. ನೀನು ಹಾಗೆ ಬದುಕಿದ್ದೀಯೋ ಇಲ್ಲೋ ಅಂತ ಕೇಳ್ತಿದ್ದಾರೆ ವ್ಯಾಸರು ಧೃತರಾಷ್ಟ್ರನನ್ನು. ಅರಣ್ಯದಲ್ಲಿ ಗಡ್ಡೆ ಗೆಣಸು ಮೊದಲಾದದ್ದು ಸಿಗ್ತಾ ಇರ್ತವೆ. ನಿನಗವು ಕೆಲವು ಬಾರಿ ಸಿಗಬಹುದು, ಇನ್ನು ಕೆಲವು ಬಾರಿ ಸಿಗದೇ ಇರಬಹುದು. ನೀನಾಗ ಉಪವಾಸ ಮಾಡುವ ಪ್ರಸಂಗ ಬಂದಿತ್ತು. ಆಗ ನಿನಗೆ ದುಃಖ ಏನೂ ಆಗ್ತಿಲ್ಲ ಅಷ್ಟೇ. ಮತ್ತೆ ವಿದುರನನ್ನು ಕುರಿತು ಮಾತಾಡಿದರು ವ್ಯಾಸರು. ಬೃಹಸ್ಪತಿರ್ವಾ ದೇವೇಶು ಶಕ್ರೋವಾಪ್ಯ ಸುರೇಶು ಚ ನ ತಥಾ ಬುದ್ಧಿ ಸಂಪನ್ನೋ ಯಥಾ ಸ ಪುರುಷರ್ಷಭ. ವಿದುರನಷ್ಟು ಮೇಧಾವಿಗಳು ಯಾರೂ ಅಲ್ಲ, ಬೃಹಸ್ಪತಿಯೂ ಅಲ್ಲ, ಶುಕ್ರಾಚಾರ್ಯನೂ ಅಲ್ಲ. ವಿದುರನ ವ್ಯಕ್ತಿತ್ವ ಅಷ್ಟು ದೊಡ್ಡದು ಅಂತ ಹೇಳ್ತಿದ್ದಾರೆ ವ್ಯಾಸರು. ಸ್ವತಃ ಅದೊಂದು ಉತ್ಪ್ರೇಕ್ಷೆ ಅಷ್ಟೆ. ಬೃಹಸ್ಪತಿ 10ನೇ ಕಕ್ಷಾದಲ್ಲಿರುವಂಥವರು, ಯಮನ ಅವತಾರನಾದಂಥ ವಿದುರ 12ನೇ ಕಕ್ಷಾದಲ್ಲಿರುವಂಥವನು. ಆದರೂ ಅಷ್ಟು ಶ್ರೇಷ್ಠನಾದಂಥ ಜ್ಞಾನಿ ಆ ವಿದುರ. ಆ ಅಣಿಮಾಂಡವ ಋಷಿ ಬಹಳ ಕಷ್ಟಪಟ್ಟು ತಪಸ್ಸು ಮಾಡಿದ್ದ. ಆದರೆ ತನ್ನ ತಪಸ್ಸನ್ನೆಲ್ಲ ಖರ್ಚು ಮಾಡಿ ಯಮಧರ್ಮನಿಗೆ ಶಾಪ ಕೊಟ್ಟುಬಿಟ್ಟಿದ್ದ. ಆಗ ವಿದುರನಾಗಿ ಅವನು ಹುಟ್ಟಬೇಕಾಗಿತ್ತು. ಅವನು ನನ್ನ ಮಗನಾಗಿ ವಿಚಿತ್ರವೀರ್ಯನ ಕ್ಷೇತ್ರದಲ್ಲಿ, ವಿಚಿತ್ರವೀರ್ಯನ ಪತ್ನಿ ಅಂಬಿಕೆ ಮತ್ತು ಅಂಬಾಲಿಕೆ ಅವರಲ್ಲಿ ಹುಟ್ಟಲಿಲ್ಲ. ಆದರೆ ಆ ಪತ್ನಿಗೆ ಸಮಾನಳಾದವಳು ಆ ದಾಸಿ, ವಿಚಿತ್ರವೀರ್ಯನ ದಾಸಿ ಅವಳು. ಆದ್ರಿಂದ ಅವಳನ್ನ ಕ್ಷೇತ್ರ ಅಂತ ವರ್ಣನೆ ಮಾಡಿದ್ದಾರೆ ಅಷ್ಟೆ. ಭ್ರಾತಾ ತವ ಮಹಾರಾಜ ದೇವದೇವ ಸನಾತನಃ ಧಾರಣಾತ್ ಶ್ರೇಯಸೋ ಜ್ಞಾನಾತ್ ಯಂ ಧರ್ಮಂ ಕವಯೋ ವಿದುಹು. ಧಾರಣಾನ್ ಮನಸಾ ಧ್ಯಾನಾತ್ ಯಂ ಧರ್ಮಂ ಕವಯೋ ವಿದುಹು ಅಂತ ಒಂದು ಪಾಠ. ಧಾರಣಾತ್ ಶ್ರೇಯಸೋ ಜ್ಞಾನಾತ್ ಯಂ ಧರ್ಮಂ ಕವಯೋ ವಿದುಹು ಅಂತ ಇನ್ನೊಂದು ಪಾಠ. ಅದೇನೇ ಇದ್ರೂ ಧರ್ಮ ಶಬ್ದದ ನಿರ್ವಚನವನ್ನು ತುಂಬ ಸುಂದರವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಧರ್ಮ ಎಂಬಲ್ಲಿ ಧರ್ ಅಂತ ಒಂದಿದೆ ಶಬ್ದ. ಅದು ಧರಿಸುವುದು, ಈ ಜಗತ್ತನ್ನು ಧರಿಸುವುದು ಅನ್ನೋದನ್ನು ತಿಳಿಸ್ತದೆ. ಧರ್ಮದ ಶಕ್ತಿ ಅದು. ಧಾರ್ಮಿಕರಾದವರು ಈ ಜಗತ್ತನ್ನು ಧರಿಸಿರ್ತಾರೆ. ಮತ್ತು ಸ್ವಯಂ ಯಮಧರ್ಮ ಮತ್ತು ಧರ್ಮಸ್ವರೂಪನಾದ ಭಗವಂತ ಈ ಜಗತ್ತನ್ನು ಧರಿಸ್ತಾನೆ. ಮತ್ತು ಶ್ರೇಯಸೋ ಜ್ಞಾನಾತ್, ಧರ್ಮ ಎಂಬಲ್ಲಿ ಮಾ ಅಂತ ಒಂದಿದೆ. ಮಾನೆ ಜ್ಞಾನ ಅಂತ ಅರ್ಥ. ಯಾವುದು ಶ್ರೇಯಸ್ಕರ ಯಾವುದು ಶ್ರೇಯಸ್ಕರ ಅಲ್ಲ ಅಂತ ಅನ್ನೋದನ್ನು ಸರಿಯಾಗಿ ತಿಳಿದಿದ್ದರಿಂದ ಆ ಯಮಧರ್ಮನನ್ನ ಮತ್ತು ಭಗವಂತನನ್ನ ಮಾ ಅಂತ ಹೇಳ್ತಾರೆ. ಹೀಗೆ ಧರ್ಮ ಅಂತ ಅದು ಆ ಶಬ್ದದ ಒಟ್ಟು ನಿಷ್ಪತ್ತಿ. ಮನಸಾಧ್ಯಾನ ಅಂತಂತಿದ್ರೆ ಧರಿಸಿ ಮತ್ತು ಧ್ಯಾನ ಮಾಡುವುದು. ಧರಿಸುವುದು ಅಂದರೆ ಶಾಸ್ತ್ರಾರ್ಥಗಳನ್ನು ಶ್ರವಣಾದಿಗಳ ಮೂಲಕ ಒಳಗೆ ತಗೊಳ್ಳೋದು, ಮುಂದೆ ಅದನ್ನು ಧ್ಯಾನ ಮಾಡುವುದು ಅಂತ ಹೀಗೆ ಅರ್ಥ ಆಗ್ತದೆ. ಇವೆರಡು ಪಾಠಗಳ ಪೈಕಿ ನನಗೆ ಈ ವೈಷ್ಣವ ಪಾಠದಲ್ಲಿ ಲಕ್ಷಾಲಂಕಾರ ನೀನು ವ್ಯಾಖ್ಯಾನ ಮಾಡಿದ ಆ ಪಾಠ ಚೆನ್ನಾಗಿದೆ ಅಂತ ಕಾಣಿಸಿದೆ. ಇಲ್ಲಿ ಲಕ್ಷಾಲಂಕಾರವನ್ನು ಎತ್ತಿ ಹಿಡಬೇಕಂತ ಅನಿಸಿದೆ ನನಗೆ. ತುಂಬ ಸುಂದರವಾಗಿದೆ ಅದು ವ್ಯಾಖ್ಯಾನ.
ಶ್ರೇಯಸೋ ಜ್ಞಾನಾತ್ ಇತ್ಯತ್ರ ಧಾರಣಾತ್ ಶ್ರೇಯಸೋ ಜ್ಞಾನಾತ್ ಇತ್ಯತ್ರ ಧೃಧಾರಣೆ ಮಾಂಗ್ಮಾನೆ ಇತಿ ಚ ಧಾತ್ವೋಃ ಶ್ರೇಯಸೋ ಧಾರಣಾತ್ ಜ್ಞಾನಾಚ ಧರ್ಮ ಇತ್ಯರ್ಥಃ. ಧೃಧಾರಣೆ ಅಂತ ಒಂದು ಧಾತು ಮತ್ತು ಮಾಂಗ್ಮಾನೆ ಅಂತ ಇನ್ನೊಂದು ಧಾತು. ಅದರಲ್ಲಿ ಧೃ ಮತ್ತು ಮ ಎರಡು ಸೇರಿ ಧರ್ಮ ಎಂಬ ಶಬ್ದ ನಿಷ್ಪನ್ನವಾಗಿದೆ ಅಂತ ಅದನ್ನು ಅವರು ವರ್ಣಿಸ್ತಾರೆ. ಹೀಗೊಂದು ತುಂಬ ಸುಂದರವಾದಂತಹ ಅರ್ಥ ಇದೆ. ಧಾರಣಾಧರ್ಮ ಇತ್ಯಾಹು ಅಂತ ಬೇರೆ ಕಡೆ ಬಂದೇ ಇದೆ, ಸರ್ವಮೂಲದಲ್ಲೂ ಕೂಡ ಆಚಾರ್ಯ ಅದನ್ನು ಉದ್ಧರಿಸಿದ್ದಾರೆ. ಅದಲ್ಲದೆ ಇದೊಂದು ಧರ ಮತ್ತು ಮ ಎರಡಕ್ಕೂ ಕೂಡ ಪ್ರತ್ಯೇಕವಾದ ಒಂದು ಅರ್ಥವನ್ನು ಹೇಳುವಂಥ ತುಂಬ ಸುಂದರವಾದ ಸಂಗ್ರಹ ಇದೆ. ಸತ್ಯೇನ ಸಂವರ್ಧಯತಿ ಯೋ ದಮೇನ ಶಮೇನ ಚ ಅಹಿಂಸೆಯಾ ಚ ದಾನೇನ ತಪ್ಯಮಾನ ಸನಾತನಃ. ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅಹಿಂಸೆ, ಇದರ ಮೂಲಕ ಜಗತ್ತಿನ ಕಲ್ಯಾಣವನ್ನು ಮಾಡುವಂತಹ ಮಹಾಶಕ್ತಿ ಈ ಧರ್ಮ, ಯಮಧರ್ಮ. ಅವನೇ ವಿದುರ, ಅವನೇ ಧರ್ಮರಾಜ. ಈ ಅಗ್ನಿ, ವಾಯು, ಜಲ, ಪೃಥ್ವಿ, ಆಕಾಶ ಇವೆಲ್ಲ ಯಥಾ ವನ್ನಿಃ ಯಥಾ ವಾಯು ಯಥಾವ ಪೃಥ್ವಿ ಯಥಾಕಾಶಂ ತಥಾ ಧರ್ಮ ಇಹ ಚ ಅಮುತ್ರತ ಸ್ಥಿತ. ಧರ್ಮನು ಎರಡು ರೂಪಗಳಿಂದಲೂ ಇರ್ತಾನಂತ. ಅವನು ಒಂದು ರೂಪದಿಂದ ಈ ಜಗತ್ತಿನಲ್ಲಿ ಅವತಾರ ಮಾಡಿ ಬಂದಿರ್ತಾನೆ, ಇನ್ನೊಂದು ರೂಪದಿಂದ ಮೂಲ ರೂಪದಲ್ಲಿರ್ತಾನೆ, ಮೂಲ ಯಮಲೋಕದಲ್ಲಿರ್ತಾನೆ. ಹಾಗೇನೆ ಅಗ್ನಿ, ವಾಯು, ಜಲ, ಪೃಥ್ವಿ, ಆಕಾಶ ಇವೆಲ್ಲ ಇಹದಲ್ಲೂ ಇವೆ, ಪರಮದಲ್ಲೂ ಇವೆ ಅಂತ ವರ್ಣನೆ ಮಾಡಿದ್ದಾರೆ. ಈ ಜಡವಾದ ಪಂಚಮಹಾಭೂತಗಳು ಇಹದಲ್ಲೂ ಇವೆ, ಪರದಲ್ಲೂ ಇವೆ ಅಂತ ವ್ಯಾಖ್ಯಾನ ಮಾಡಲಿಕ್ಕೆ ನನಗೆ ಯಾಕೋ ಸಮಾಧಾನ ಅನ್ನಿಸ್ತಿಲ್ಲ. ಅಗ್ನಿ ಅಭಿಮಾನಿ ದೇವತೆ, ವಾಯು, ಜಲ, ಪೃಥ್ವಿ, ಆಕಾಶ ಇದರ ಅಭಿಮಾನಿ ದೇವತೆಗಳು ಇಹಲೋಕದಲ್ಲೂ ಕೂಡ ಅವತಾರ ಮಾಡಿರ್ತಾರೆ, ಮತ್ತು ಮೂಲ ರೂಪದಲ್ಲೂ ಕೂಡ ಅವರಿರ್ತಾರೆ ಅಂತ ಹೀಗೆ ಅರ್ಥ ಮಾಡ್ಕೊಳ್ಳೋದೇ ಅದಕ್ಕೆ ಯೋಗ್ಯವಾಗಿ ನನಗೆ ಕಾಣಿಸ್ತದೆ. ಹೀಗೆ ಸರ್ವಗಶ್ಚೈವ ರಾಜೇಂದ್ರ ಸರ್ವಂ ವ್ಯಾಪ್ಯ ಚರಾಚರಂ. ಈ ಧರ್ಮ, ಯಮಧರ್ಮನಲ್ಲಿ ಅಂತರ್ಗತನಾದಂಥ ಧರ್ಮಸ್ವರೂಪನಾದಂಥ ಭಗವಂತ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಯೋ ಹಿ ಧರ್ಮಸ್ಸ ವಿದುರ ವಿದುರೋ ಯಸ್ಸ ಸ ಪಾಂಡವ. ಯಾನು ಧರ್ಮನೋ ಅವನೇ ವಿದುರ, ಅವನೇ ಧರ್ಮರಾಜ. ಆ ವಿದುರ ಈಗ ತನ್ನ ಶರೀರವನ್ನು ಪರಿತ್ಯಜಿಸಿ ನಿನ್ನಲ್ಲಿ ಪ್ರವೇಶ ಮಾಡಿದ್ದಾನೆ. ನಿನಗೆ ಬಂದಿರುವಂತಹ ಒಂದು ಸಂಶಯವನ್ನು ಪರಿಹರಿಸಲಿಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಕೃತಂ ಯೈ ಪುರಾ ಕೈಶ್ಚಿತ್ ಕರ್ಮ ಲೋಕೆ ಮಹರ್ಷಿಭಿ. ಹಿಂದೆ ಯಾವ ಮಹರ್ಷಿಯೂ ಮಾಡದಂಥ ಒಂದು ಮಹಾಕಾರ್ಯವನ್ನು ನಾನು ಮಾಡುವನಿದ್ದೀನಿ ಅಂತಾರೆ ವೇದವ್ಯಾಸರು. ಏನು ಮಾಡ್ತೀನಿ ಅಂತ ಅವ್ರು ಹೇಳಲಿಲ್ಲ, ಆದರೆ ನೀನು ನನ್ನಿಂದ ಏನನ್ನು ಬಯಸ್ತಾ ಇದ್ದೀಯ ಅದನ್ನು ಹೇಳು ಅಂತ ಕೇಳ್ತಿದ್ದಾರೆ. ಏನನ್ನಾದರೂ ನೋಡಲಿಕ್ಕೆ, ಏನನ್ನಾದರೂ ಮುಟ್ಲಿಕ್ಕೆ, ಕೇಳಲಿಕ್ಕೆ ಬಯಸ್ತೀಯ, ಅದನ್ನು ನಾನು ನಿನಗೆ ಕೊಡುವನಿದ್ದೇನೆ ಅಂತ ವ್ಯಾಸರು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ. ಮುಂದೆ ಜನಮೇಜಯ ಕೇಳಿದ, ಅದೊಂದೇನೋ ಭಾರಿ ಆಶ್ಚರ್ಯಕರವಾದಂಥ ಸಂಗತಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ ಅಂತ ವೇದವ್ಯಾಸರು ಹೇಳಿದರು ಅಂತ ನೀವು ನನಗೆ ಹೇಳಿದಿರಿ. ಅದೇನು ಆಶ್ಚರ್ಯಕರವಾದ ಸಂಗತಿ ಅದು ನೀವು ಹೇಳಲೇ ಇಲ್ವಲ್ಲ, ಅದನ್ನು ವರ್ಣನೆ ಮಾಡಿ. ಮತ್ತೆ ಆ ಧರ್ಮರಾಜ ತನ್ನ ಪರಿವಾರದ ಜೊತೆಗೆ ಅರಣ್ಯದಲ್ಲಿದ್ನಲ್ಲ, ಅವ್ರೇನು ಆಹಾರ ಸ್ವೀಕಾರ ಮಾಡ್ತಾ ಇದ್ರು, ಎಲ್ಲ ವರ್ಣನೆಗಳನ್ನು ನೀವು ನನಗೆ ಮಾಡಬೇಕು. ಅದಕ್ಕೆ ವೈಶಂಪಾಯನರು ಹೇಳಿದರು, ಮೊದಲನೇ ದಿವಸ ಗಡ್ಡೆ ಗೆಣಸು ಇವನ್ನೇ ಪಾಂಡವರು ಕೂಡ ಆಹಾರವಾಗಿ ತಗೊಂಡ್ರು, ಭೂಮಿಯಲ್ಲೇ ಮಲಗಿದ್ರು. ಆದರೆ ಮುಂದೆ ಆ ಧೃತರಾಷ್ಟ್ರ ನಿಮಗೆ ಯಾವ ರೀತಿಯಾದ ಆಹಾರ ನಗರದಲ್ಲಿ ಸಿಗ್ತದೋ ಅದೇ ಆಹಾರವನ್ನೇ ನೀವು ಸ್ವೀಕಾರ ಮಾಡಿ ಅಂತ ಅನುಮತಿ ಕೊಟ್ಟನಂತೆ. ಆದ್ದರಿಂದ ಅವರು ತಮ್ಮ ಸೈನ್ಯ, ಅಂತಃಪುರ ಇವರೆಲ್ಲರೂ ಸೇರಿ ಒಂದು ತಿಂಗಳಲ್ಲಿ ವಾಸ ಮಾಡಿದ್ರು. ಮಾಸಮೇಕಂ ವಿಜಹೃಸ್ತೆ. ಆಗ ನಾನಾ ಥರದ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಅವರು ಸ್ವೀಕಾರ ಮಾಡಿದರು ಅಂತಲೇ ವರ್ಣನೆ ಬಂದಿದೆ. ಆಗ ವ್ಯಾಸರಲ್ಲಿಗೆ ಬಂದರು. ವ್ಯಾಸರ ಸುತ್ತಮುತ್ತಲು ಪಾಂಡವರೆಲ್ಲ ಕುತ್ಕೊಂಡಿದ್ದಾಗ ನಾರದರು, ಪರ್ವತರು, ದೇವರರು, ವಿಶ್ವಾವಸು, ತುಂಬರು, ಚಿತ್ರಸೇನ ಮೊದಲಾದ ಗಂಧರ್ವರು ಬಂದರು. ಯುಧಿಷ್ಠಿರ ಎಲ್ಲರನ್ನೂ ಸತ್ಕರಿಸಿದ. ಎಲ್ಲರೂ ತಮ್ಮ ತಮ್ಮ ಆಸನದಲ್ಲೇ ಕೂತ್ಕೊಂಡ್ರು. ಅಂತಃಪುರದ ಸ್ತ್ರೀಯರು ಮೊದಲಾದವರೆಲ್ಲ ಕೂತ್ಕೊಂಡ್ರು. ನಾನಾ ಥರದ ಮಾತುಕತೆಗಳು, ಕುಶಲ ಪ್ರಶ್ನೆ ಇವೆಲ್ಲ
ಆಗಿ ಮುಗಿದವು. ಬಳಿಕ ಧೃತರಾಷ್ಟ್ರನಿಗೆ ವ್ಯಾಸರು ಹೇಳಿದ್ರಂತೆ, ಮಕ್ಕಳನ್ನು ಕಳ್ಕೊಂಡು ಶ್ಲೋಕದಿಂದ ಒಂದು ಮಹಾ ದುಃಖದಿಂದ ನೀನು ಬೆಂದು ಹೋಗ್ತಾ ಇದ್ದಿ, ಅದು ನನಗೂ ಕೂಡ ಗೊತ್ತಿದೆ. ಮತ್ತೆ ಕುಂತಿ ದ್ರೌಪದಿಯರ ಮನಸ್ಸಿನಲ್ಲೂ ಕೂಡ ದುಃಖ ಇದೆ, ಗಾಂಧಾರಿಯ ಮನಸ್ಸಿನಲ್ಲಿ ದುಃಖ ಇದೆ, ಸುಭದ್ರೆಗೆ ದುಃಖ ಇದೆ, ಮಗನನ್ನು ಕಳ್ಕೊಂಡ ದುಃಖ ಇದೆ. ನಿಮಗೆಲ್ರಿಗೂ ಇರುವಂತಹ ಒಂದು ಸಂಶಯವನ್ನ ಪರಿಹರಿಸಲಿಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಶಕ್ತಿಯನ್ನ ನೀವೆಲ್ಲರೂ ಕೂಡ ಈಗ ನೋಡಬೇಕು ಅಂತ ಇದ್ದಾರೆ ಅವರು. ನಿನಗೇನು ಬೇಕು ಅಂತ ಧೃತರಾಷ್ಟ್ರನನ್ನು ಅವ್ರು ಕೇಳಿದಾಗ ಅವನು ಸ್ವಲ್ಪ ಹೊತ್ತು ಈಗ ಆಲೋಚನೆ ಮಾಡಿದಂತೆ, ಮುಂದೆ ಮಾತಾಡಲಿಕ್ಕೆ ತೊಡಗಿದಂತೆ. ನಿಮ್ಮ ಅನುಗ್ರಹ ನನಗೆ ಸಿಕ್ಕಿದೆ, ನನ್ನ ಜೀವನ ಇವತ್ತು ಸಫಲ ಆಗಿದೆ. ಇಷ್ಟೆಲ್ಲ ಸಜ್ಜನರು ಕೂಡ ಇಲ್ಲಿಗೆ ಬಂದಿದ್ದಾರೆ, ಸಾಧುಗಳು ಬಂದಿದ್ದಾರೆ, ಅದರಿಂದ ನಾನು ಕೃತಾರ್ಥನಾಗಿದ್ದೇನೆ. ಬ್ರಹ್ಮಕಲ್ಪೈ ಭವದ್ಭಿ ಯತ್ ಸಮೇತೋಹಂ ತಪೋಧನಾಹ. ಬ್ರಹ್ಮಜ್ಞಾನಿಗಳು ನೀವೆಲ್ಲ ಬಂದು ಸೇರಿದ್ದೀರಿ, ನಿಮ್ಮ ದರ್ಶನದಿಂದ ಪವಿತ್ರನಾದೆ. ನನಗಿನ್ನು ಪರಲೋಕದ ಬಗ್ಗೆ ಯಾವುದೇ ಭಯವಿಲ್ಲ. ವಿದ್ಯತೆ ನ ಭಯಂ ಚಾಪಿ ಪರಲೋಕೆ ಮಮಾನಘಾಹ. ನಾನು ಪಾಪ ಮಾಡಿದ್ದು ಆ ಪಾಪವನ್ನೆಲ್ಲ ತೊಳೆದುಕೊಳ್ಳದೆ ಹಾಗೆ ಏನಾದರೂ ಪರಲೋಕಕ್ಕೆ ಹೋಗಿದ್ದಾದರೆ ನನಗೆ ಪರಲೋಕದ ಬಗ್ಗೆ ಭಯ ಬರ್ತಿತ್ತು. ಆದರೆ ಅಂಥ ಭಯ ನನಗೀಗಿಲ್ಲ. ಯಾಕೆಂದ್ರೆ ನಿಮ್ಮೆಲ್ಲರ ದರ್ಶನದಿಂದ ನನ್ನ ಪಾಪಗಳು ಕಳೆದು ಹೋಗಿವೆ. ನಾನು ತಪಸ್ಸನ್ನು ಕೂಡ ಮಾಡಿ ನನ್ನ ಪಾಪವನ್ನ ಕಳೆದುಕೊಂಡಿದ್ದೇನೆ. ಕಿಂತು ತಸ್ಯ ಸುದುರ್ಬುದ್ಧೇ ಮಂದಸ್ಯ ಅಪನಯೈಹಿ ಭೃಶಂ ದೂಯತೆ ಮೇ ಮನೋನಿತ್ಯಂ ಸ್ಮರತಃ ಪುತ್ರ ಗೃದ್ಧಿನಃ. ಆದರೆ ನನ್ನ ಮನಸ್ಸೊಂದು ಇನ್ನೂ ತುಂಬ ಸಂಕಟವನ್ನು ಅನುಭವಿಸ್ತಾ ಇದೆ. ಯಾಕೆಂದ್ರೆ ನನ್ನ ಮಗ ದುರ್ಬುದ್ಧಿ, ಅವನು ಮತ್ತೆ ಅವನ ಸಹೋದರೆಲ್ಲ ಸೇರಿ ಬಹಳ ಅನ್ಯಾಯ ಮಾಡಿದರು. ಆದ್ದರಿಂದ ನಾನು ಅದನ್ನು ನೆನಪಿಸ್ಕೊಂಡು ಈಗ ಸಂಕಟ ಪಡ್ತಿದ್ದೇನೆ. ಪಾಂಡವರು ಸಜ್ಜನರು, ಆ ಪಾಂಡವರಿಗೆ ಅನೇಕ ಥರದ ಕಷ್ಟಗಳನ್ನು ಕೊಟ್ಟರು. ದೊಡ್ಡ ಪ್ರಮಾಣದ ರಾಜರು, ಅನೇಕ ಪ್ರಮಾಣದ ಪ್ರಾಣಿಗಳು, ಸೈನ್ಯ, ಇದೆಲ್ಲವೂ ಕೂಡ ನಷ್ಟ ಆಗಿ ಹೋಯಿತು. ಇದಕ್ಕೆಲ್ಲ ನಾನು ಕಾರಣನಾದ್ನೆಲ್ಲ ಅಂತ ನನಗೊಂದು ದೊಡ್ಡ ಸಂಕಟ ಇದೆ. ಅನೇಕ ಜನ ರಾಜರಿದ್ರು ಇಲ್ಲಿ. ಅವರೆಲ್ಲ ತಮ್ಮ ತಮ್ಮ ಬಂಧುಗಳು, ಕುಟುಂಬ ಇದನ್ನೆಲ್ಲವನ್ನು ಬಿಟ್ಟು, ಭೋಗವನ್ನು ಬಿಟ್ಟು ಇಲ್ಲಿ ಬಂದು ತಲುಪಿ ಇಲ್ಲಿ ಕುರುಕ್ಷೇತ್ರಕ್ಕೆ ಬಂದು ತಮ್ಮ ಪ್ರಾಣವನ್ನ ಬಿಟ್ರು. ಕಾನು ತೇಷಾಂ ಗತಿರು ಬ್ರಹ್ಮನ್ ಮಿತ್ರಾರ್ಥೇಯೇ ಹತಾಮೃಧೆ. ಅವರಿಗೆಲ್ಲ ಯಾವ ಗತಿ ಪ್ರಾಪ್ತ ಆಗ್ತದೆ? ನನ್ನ ಮಕ್ಕಳಿಗಾದ್ರೂ ಯಾವ ಗತಿ? ಭೀಷ್ಮ, ದ್ರೋಣ ಇವರನ್ನೆಲ್ಲೂ ನಾವು ಹತ್ಯೆಗೆ ಈಡು ಮಾಡಿದ್ವಿ. ನನ್ನ ಮಗ ಕುಲವನ್ನೇ ನಾಶ ಮಾಡಿಬಿಟ್ಟ. ಆದ್ರಿಂದ ನನಗೆ ಹಗಲು ರಾತ್ರಿ ಇದೇ ಚಿಂತೆಯಲ್ಲಿ ಮನಸ್ಸು ಬೆಂದು ಹೋಗ್ತಾ ಇದೆ. ಧೃತರಾಷ್ಟ್ರ ಹೀಗೆಲ್ಲ ಹೇಳಿದಾಗ ಆ ಗಾಂಧಾರಿಗೂ ಕೂಡ ತುಂಬಾ ದುಃಖ ಆಯ್ತಂತೆ. ತಚ್ಛ್ರುತ್ವ ವಿವಿಧಂ ತಸ್ಯ ರಾಜರ್ಷೇ ಪರಿದೇವಿತಂ ಪುನರ್ನವೀಕೃತ ಶೋಕ ಗಾಂಧಾರ್ಯಾ ಜನಮೇಜಯ. ಅವಳಿಗೂ ದುಃಖ ಆಯ್ತು. ಹಾಗೆ ಕುಂತಿ, ದ್ರೌಪದಿ, ಸುಭದ್ರೆ, ಧೃತರಾಷ್ಟ್ರನ ಸೊಸೇಂದ್ರು, ಅವರೆಲ್ಲರಿಗೂ ತುಂಬಾ ದುಃಖ ಆಯ್ತು. ಎಲ್ಲರೂ ಕೂಡ ಅದನ್ನು ನೆನಪಿಸ್ಕೊಂಡ್ರು. ತಾಸಾಂಚ ವರನಾರೀಣಾಂ ವಧೂನಾಂ ಕೌರವಸ್ಯ ಚ. ಆಗ ಗಾಂಧಾರಿ ಎದ್ದು ನಿಂತ್ಕೊಂಡು ಹೀಗೆ ವ್ಯಾಸರಿಗೆ ಹೇಳಿದ್ಲಂತೆ, ನನ್ನ ಮಕ್ಕಳೆಲ್ಲ ಈಗ ಪರಲೋಕಕ್ಕೆ ಹೊರಟೋಗಿದ್ದಾರೆ, ಈ ಎಲ್ಲ ರಾಜರು ಕೂಡ ಹೊರಟೋಗಿದ್ದಾರೆ. ಈ ಧೃತರಾಷ್ಟ್ರ ಅವರೆಲ್ಲರನ್ನೂ ನೋಡ್ಲಿಕ್ಕೆ ಬಯಸಿದ್ದಾನೆ. ತಾವು ಕೂಡ ಅವನ ಮನಸ್ಸಿನಲ್ಲಿ ಏನು ಆಲೋಚನೆ ಇಟ್ಕೊಂಡಿದ್ದಾನೆ ಅಂತ ಅನ್ನೋದನ್ನ ತಿಳಿದವರೇ ಇದ್ದೀರಿ. ತಮಗೇನು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. 16 ವರ್ಷಗಳಾದವು ನಾವು ಈ ತರ ದುಃಖ ಪಡ್ತಾ ಇದ್ದೇವೆ. ಹಗಲು ರಾತ್ರಿ ಕೂಡ ನಿದ್ದೆ ಬರದೆ ಅವನು ಚಡ್ಪಡಿಸ್ತಾ ಇದ್ದಾನೆ ನನ್ನ ಪತಿ. ಹೀಗೆ ನೀವು ನಿಮ್ಮ ತಪಶಕ್ತಿಯಿಂದ
ನನ್ನ ಮಕ್ಕಳನ್ನು ತೋರಿಸ್ಲಿಕ್ಕೆ ಸಾಧ್ಯ ಏನು? ಈ ದ್ರೌಪದಿ, ಸುಭದ್ರೆ ಅವರು ಎಲ್ಲೂ ಕೂಡ ಚಡಪಡಿಸ್ತಾ ಇದ್ದಾರೆ. ಬಾಲ್ಹಿಕ, ಅವನ ಮಗನಾದಂಥ ಸೋಮದತ್ತ, ಅನೇಕಾನೇಕ ಜನ ರಾಜರು ಧರಾಶಾಯಿಗಳಾದರು. ಏಚ ಶೂರಾ ಮಹಾತ್ಮಾನಃ ಶ್ವಶುರಾಹ ಮೇ ಮಹಾರಥಾಃ ಸೋಮದತ್ತ ಪ್ರಭೃತಯಃ ಕಾನು ತೇಷಾಂ ಗತಿ ಪ್ರಭೋ. ಇವರೆಲ್ಲರಿಗೂ ಏನು ಗತಿ ಆಗಿದೆ? ಈಗ ಯಾವ ಗತಿ ಸಿಕ್ಕಿದೆ? ಮತ್ತೆ ಈ ಧೃತರಾಷ್ಟ್ರ ಮತ್ತು ನಿನ್ನ ಸೊಸೆಯಾದಂಥ ನಾನು ಗಾಂಧಾರಿ ದುಃಖವಿಲ್ಲದಂತೆ ನಮ್ಮ ಶೇಷ ಜೀವಿತವನ್ನು ಕಳೆಯುವಂತಾಗಬೇಕು. ಹೀಗೆ ಇವರೆಲ್ಲ ಮಾತಾಡ್ತಿದ್ದಾಗ ಕುಂತಿ ಆ ಸೂರ್ಯನ ಮಗನಾದಂಥ ತನ್ನ ಗರ್ಭದಲ್ಲಿ ಜನಿಸಿದಂಥ ಕರ್ಣನನ್ನ ನೆನಪಿಸ್ಕೊಂಡ್ಲಂತೆ. ಕುಂತಿಯ ಮನಸ್ಸಿನಲ್ಲಿ ಏನು ತಳಮಳ ಎದ್ದಿದೆ ಅಂತನ್ನೋದನ್ನ ದೂರಶ್ರವಣ ದರ್ಶನವಾದಂಥ, ಎಷ್ಟೇ ದೂರದಲ್ಲಿದ್ದನ್ನು ನೋಡ್ಲಿಕ್ಕೆ ಮತ್ತು ಕೇಳಲಿಕ್ಕೆ ತಿಳಿಯಲಿಕ್ಕೆ ಶಕ್ತಿ ಇರುವಂತಹ ವ್ಯಾಸರು ಗಮನಿಸಿದರು. ಆಗ ಅವ್ರು ಕೇಳಿದ್ರಂತವ್ರು, ತಾಮುವಾಚ ತಥೋ ವ್ಯಾಸ, ಏನ್ ನೋಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ? ತದ್ಬ್ರೂಹಿ ಮಹಾಭಾಗೆ. ಆಗ ಕುಂತಿ ತನ್ನ ಮಾವನಾದಂಥ ಆ ವೇದವ್ಯಾಸರಿಗೆ ಈ ಮುಂದಿನಂತೆ ಒಂದು ಘಟನೆಯನ್ನ ವರ್ಣಿಸ್ಲಿಕ್ಕೆ ತೊಡಗಿಲ್ಲಂತೆ. ಅಲ್ಲಿ ಮಾವ ಅಂತಿದೆಯಲ್ಲ, ಮಾವ ಅನ್ನೋ ಶಬ್ದಕ್ಕೆ ತನ್ನ ಪತಿಯಾದಂತಹ ಪಾಂಡು ಮಹಾರಾಜನ ಅಣ್ಣ ಧೃತರಾಷ್ಟ್ರ, ಅಣ್ಣ ಆದ್ರಿಂದ ಆ ಭಾವನಾದ ಧೃತರಾಷ್ಟ್ರನನ್ನೇ ಅವಳು ಮಾವ ಅಂತ ಇಲ್ಲಿವರೆಗೆ ಹೇಳ್ತಾ ಬಂದಿದ್ದಾಳೆ. ಅದಿಲ್ಲ ಅಂತಲ್ಲ, ಆದ್ರೆ ಇಲ್ಲಿ ಮಾವ ಅಂದ್ರೆ ಸ್ವಯಂ ಪಾಂಡು ಮಹಾರಾಜ, ಧೃತರಾಷ್ಟ್ರ ಮತ್ತು ವಿದುರರ ತಂದೆಯಾದಂತಹ ವೇದವ್ಯಾಸರನ್ನು ಮಾವ ಅಂತ ಹೇಳಿರೋದು. ಹಾಗೆ ಅದನ್ನ ಇಲ್ಲಿ ಬಂದಿರುವುದನ್ನ ತಿಳ್ಕೊಳ್ಬೇಕು ನಾವು. ಅಂಥ ಮಾವನಾದಂಥ ವೇದವ್ಯಾಸರಿಗೆ ನಮಸ್ಕರಿಸಿ ಮುಂದಿನಂತೆ ಮಾತಾಡಿದ್ಲಂತೆ. ಯಾಕೆಂದ್ರೆ ಮುಂದಿನ ಶ್ಲೋಕದಲ್ಲಿ ಹಾಗೇ ಇದೆ, ಅದು ಮುಂದಿನ ಅಧ್ಯಾಯದ ಶ್ಲೋಕದಲ್ಲಿ ಭವಾನ್ ಮೇ ಶ್ವಶುರೋಮೇಸಿ ಭಗವಾನ್ ಶ್ವಶುರೋಮೇಸಿ ದೈವತಸ್ಯಾಪಿ ದೈವತಂ ಸಮೇ ದೇವಾತಿದೇವಸ್ತ್ವಂ ಶೃಣುತ ಸತ್ಯಾಂ ಗಿರಮ್ಮಮ. ನೀವು ನನಗೆ ಮಾವ, ದೇವತೆಗಳಿಗೂ ದೇವತೆ. ಇದೆಲ್ಲ ಆ ಧೃತರಾಷ್ಟ್ರನಿಗೆ ಸಂಬಂಧಪಟ್ಟದ್ದಲ್ಲ. ಆದ್ರಿಂದ ಮಾವನಾದ ಧೃತರಾಷ್ಟ್ರ ಅಂತ ಅನುವಾದಿಸೋದು ಸರಿಯಾಗೋದಿಲ್ಲ. ನನ್ನ ಮಾತನ್ನು ಕೇಳಿ ಅಂತ ಅವಳು ಹೇಳಿದ್ರಂತೆ. ಏನು ಹೇಳಿದ್ಲು ಅಂತ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.